100% ಪಕ್ಕ. ಒಟ್ನಲ್ಲಿ ಮಳೆಯ ಗೋಳು ಬೆಂಗಳೂರು ಜನರಿಗೆ 100% ಪಕ್ಕ. ಎಷ್ಟು ವರ್ಷ ಕಳೆದರೂ ಇದೊಂದು ಗೋಳಿನಿಂದ ಮಾತ್ರ ಬೆಂಗಳೂರಿನ ಜನರಿಗೆ ಮುಕ್ತಿ ಸಿಗ್ತಾನೇ ಇಲ್ಲ. ಯಾವಾಗ್ಲೇ ಮಳೆ ಬಂದರೂ ಕೂಡ ಇದೊಂದು ಸಮಸ್ಯೆ ಬೆಂಗಳೂರಿಗೆ ಶಾಶ್ವತ. ಧಾರಾಕಾರ ಮಳೆ ಬಂತು, ಬೆಂಗಳೂರಿಗೆ ಗೋಳು ತಂತು. ಆಗ ಅಧ್ವಾನ, ನಂತರ ಅವಾಂತರ. ಈಗಲೂ ಮುಗೀತಿಲ್ಲ ಜನರ ಗೋಳು. 2022, 2023, 2024ರಲ್ಲಿ ಮುಳುಗಿದ್ದ ಸ್ಥಳಗಳು ಈಗಲೂ ನೀರು ಪಾಲು. ಮಳೆ ಬರಬೇಕು. ಮಳೆ ಬಂದ್ರೆ ಕಡ್ಡಾಯವಾಗಿ ಮಳೆ ನೀರಲ್ಲಿ ಕಡ್ಡಾಯವಾಗಿ ಮುಳುಗಲೇಬೇಕು. ಪ್ರತಿ ವರ್ಷ ಕೂಡ ಹೀಗೆ ಆಗ್ಲೇಬೇಕು. ಹೀಗಂತ ಬೆಂಗಳೂರಿನ ಕೆಲವು ಸ್ಥಳಗಳು ರೂಲ್ಸ್ ಮಾಡ್ಕೊಂಡಿರ್ಬೋದು. ಆ ರೂಲ್ಸ್ ಇನ್ನೂ ಚಾಚು ತಪ್ಪದೆ ಫಾಲೋ ಮಾಡ್ತಾಗಿರ್ಬೋದು. ಇದೆಲ್ಲ ಹೇಳ್ತಾಗಿರೋದು ಯಾಕೆ ಗೊತ್ತಾ? ಕೆಲವು ವರ್ಷಗಳಿಂದ ಮಳೆ ಬಂದ್ರೆ ಬೆಂಗಳೂರಿನ ಕೆಲವು ಸ್ಥಳಗಳು ನೀರು ಪಾಲಾಗ್ತಾವೆ. ಅಲ್ಲಿನ ಜನರು ಒದ್ದಾಡ್ತಾರೆ. ಅವರ ಮನೆಗಳಿಗೆ ನೀರು ನುಗ್ಗುತ್ತೆ. ರಸ್ತೆಗಳು ಕೆರೆಗಳಂತಾಗತ್ವೆ. ಜನರು ಓಡಾಡೋಕ್ಕೂ ಕೂಡ ಹರಸಾಹಸ ಪಡೋ ಸ್ಥಿತಿ ನಿರ್ಮಾಣವಾಗುತ್ತೆ. ಸರ್ಕಾರ ಸರಿಯಿಲ್ಲ, ಬಿಬಿಎಂಪಿ ಸರಿಯಿಲ್ಲ ಅಂತ ಬೈಕೊಂಡು ಜನ ಓಡಾಡ್ತಾರೆ. ಪ್ರತಿ ವರ್ಷ ಇಂಥದ್ದೇ ಸನ್ನಿವೇಶಗಳು ರಿಪೀಟ್ ಆಗ್ತಾವೆ. ಈಗಲೂ ಕೂಡ ಅದೇ ಸನ್ನಿವೇಶ ರಿಪೀಟ್ ಆಗಿದೆ. ಒಮ್ಮೆ ಇಲ್ಲಿ ನೋಡಿ, ಇದು ಯಾವುದೋ ನದಿಯೋ ಕೆರೆಯೋ ಅಂತ ಅನ್ನಿಸ್ಬೋದು. ಆದ್ರೆ ಇದು ನದಿನೂ ಅಲ್ಲ, ಕೆರೆನೂ ಅಲ್ಲ, ಇದು ರಸ್ತೆ. ರಸ್ತೆಯ ತುಂಬಾ ನೀರು ತುಂಬಿಕೊಂಡಿದೆ. ರಸ್ತೆಯಲ್ಲಿ ವಾಹನಗಳು ಅರ್ಧ ಮುಳುಗಿ ಓಡಾಟ ನಡೆಸ್ತಿವೆ. ಇಲ್ಲೊಮ್ಮೆ ನೋಡಿ, ಮನೆಗಳಿಗೆ ನೀರು ನುಗ್ಗಿದೆ. ಮನೆಗಳಲ್ಲಿನ ಹಾಲು, ಕಿಚನ್ ಎಲ್ಲೆಡೆ ನೀರು ತುಂಬಿಕೊಂಡಿದೆ. ಅಂದಹಾಗೆ ಈ ಮಳೆಯ ಗೋಳು ಇದೇ ಮೊದಲಲ್ಲ. ಹಲವಾರು ವರ್ಷಗಳಿಂದ ಇದೇ ಗೋಳು ಮುಂದುವರಿಯುತ್ತಿದೆ. ಹಲವಾರು ವರ್ಷಗಳಿಂದಲೂ ಜನರು ಗೋಳು ತೋಡ್ಕೊಳ್ತಾಗಿದ್ರು. ಅವರ ಸಮಸ್ಯೆಗೆ ಮಾತ್ರ ಪರಿಹಾರ ಇನ್ನೂ ಸಿಕ್ಕೇ ಇಲ್ಲ. ಅದನ್ನು ಒಂದೊಂದಾಗಿ ತೋರಿಸ್ತೀವಿ ನೋಡಿ. ಹೊರಮಾವು ಪ್ರದೇಶದಲ್ಲಿರೋ ಸಾಯಿ ಲೇಔಟ್, ಅಲ್ಲಿನ ಜನರಿಗೆ ಪ್ರತಿ ವರ್ಷವೂ ಮಳೆ ಶಾಕ್ ಕೊಡ್ತಾನೇಗಿದೆ. ಪ್ರತಿ ಬಾರಿ ಮಳೆ ಬಂದಾಗ್ಲೂ ಕೂಡ ಅಲ್ಲಿನ ರಸ್ತೆಗಳು ಜಲಾವೃತವಾಗ್ತಾವೆ. ಮನೆಗಳಲ್ಲಿ ನೀರು ತುಂಬಿಕೊಳ್ಳುತ್ತೆ. ಮಳೆ ಬಂದ ದಿನವಂತೂ ಜನರಿಗೆ ನರಕವೊಂದರಲ್ಲಿ ನರಳ್ತಿರೋ ಅನುಭವವಾಗುತ್ತದೆ. ಎಲ್ಲೊಮ್ಮೆ ನೋಡಿ, 2022ರಲ್ಲಿ ಆಗಸ್ಟ್ ತಿಂಗಳಲ್ಲಿ ಮಳೆಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ನೀರು ಹೊರಗೆ ಚೆಲ್ಲೋ ಕೆಲಸ ಮಾಡ್ತಿದ್ದಾರೆ ಆ ಮನೆಯ ಸದಸ್ಯರು. ಇಲ್ಲೊಮ್ಮೆ ನೋಡಿ, ಸಾಯಿ ಲೇಔಟ್ನ ರಸ್ತೆಯಲ್ಲಿ ಬರೀ ನೀರು ಮಾತ್ರ ಕಾಣಿಸ್ತಿದೆ. 2024ರಲ್ಲೂ ಕೂಡ ಇಂಥದ್ದೇ ಘಟನೆ ನಡೆದಿತ್ತು. ಮನೆಗಳಲ್ಲಿ ನೀರು ನುಗ್ಗಿದ್ರಿಂದ ಜನರು ಟ್ರ್ಯಾಕ್ಟರ್ಗಳಲ್ಲಿ ಬೇರೆಡೆಗೆ ತೆರಳಿದ್ದಾರೆ. ಮನೆಯ ಕಾಂಪೌಂಡ್ ಕೂಡ ಒಂದಷ್ಟು ಅಡಿ ಮುಳುಗಿದೆ.
ಸಾಯಿ ಲೇಔಟ್ ಜನರಿಗೆ ಪ್ರತಿ ವರ್ಷ ಸಂಕಷ್ಟ. ಈಗಲೂ ಕೂಡ ಮಳೆಗೆ ಸಾಯಿ ಲೇಔಟ್ ಜಲಾವೃತವಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ರಿಂದ ಜನರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಲಾಗ್ತಿದೆ. ಬೋಟ್ಗಳನ್ನು ಬಳಸಿ ರಕ್ಷಣಾ ಸಿಬ್ಬಂದಿ ಜನರನ್ನ ಬೇರೆ ಕಡೆ ಕರೆದುಕೊಂಡು ಹೋಗ್ತಿದ್ದಾರೆ. ಕೆಲವೊಂದು ಮನೆಗಳಿಗೆ ಬೋಟ್ಗಳ ಮೂಲಕ ಅಗತ್ಯ ವಸ್ತುಗಳ ಸರಬರಾಜು ಮಾಡಲಾಗಿದೆ. ಬಿಬಿಎಂಪಿ ಆಡಳಿತಾಧಿಕಾರಿ ತುಷಾರ್ ಗಿರಿನಾಥ್ ಸಾಯಿ ಲೇಔಟ್ನಲ್ಲಿ ಟ್ರ್ಯಾಕ್ಟರ್ ಮೂಲಕ ಸಂಚರಿಸಿ ಹಾನಿಗೊಳಗಾದ ಪ್ರದೇಶಗಳನ್ನ ವೀಕ್ಷಿಸಿದ್ದಾರೆ. ಎರಡು 2023-2024ರಲ್ಲಿ ಮಳೆಗೋಳು. ಈಗ ವಿಶ್ವನಾಥನಿಗೆ ಜಲ ದಿಗ್ಬಂಧನ. ಭಾರಿ ಮಳೆ ಯಲಹಂಕ ಅಟ್ಟೂರು ವಿಶ್ವನಾಥನಿಗೆ ಜಲ ದಿಗ್ಬಂಧನ ಹಾಕಿದೆ. ಮಳೆಯ ನೀರಿನಲ್ಲಿ ಅಟ್ಟೂರಿನ ಇತಿಹಾಸ ಪ್ರಸಿದ್ಧ ಕಾಶಿ ವಿಶ್ವನಾಥ ಮುಳುಗಿದ್ದಾನೆ. ಕಲ್ಯಾಣಿ ತುಂಬಿ ಹರಿದು ದೇವಸ್ಥಾನ ಅರ್ಧದಷ್ಟು ಮುಳುಗಡೆಯಾಗಿದೆ. ವಿಶ್ವನಾಥನ ಪೂಜೆಗೆ ಅಂತ ಬಂದ ಭಕ್ತರು ದೇವಸ್ಥಾನ ಮುಳುಗಿರೋದನ್ನ ಕಂಡು ಕಂಗಾಲಾಗಿದ್ದಾರೆ. ಈ ಹಿಂದೆಯೂ ಯಲಹಂಕದಲ್ಲಿ ಇದೇ ಅವಾಂತರ ಸೃಷ್ಟಿಯಾಗಿತ್ತು. ಇಲ್ಲಿ ನೋಡಿ, 2024ರ ಫೆಬ್ರವರಿಯಲ್ಲಿ ಯಲಹಂಕದಲ್ಲಿ ಮಳೆ ಧಾರಾಕಾರವಾಗಿ ಸುರಿದಿತ್ತು. ರಸ್ತೆಗಳು ನೀರಿನಿಂದ ತುಂಬಿ ಹೋಗಿದ್ವು. ವಾಹನ ಸಂಚಾರ ಅಸ್ತವ್ಯಸ್ತವಾಗಿತ್ತು. 2023ರ ಜೂನ್ ತಿಂಗಳು ಕೂಡ ಯಲಹಂಕದಲ್ಲಿ ಸುರಿದ ಮಳೆಗೆ ಜನರು ತತ್ತರಿಸಿದ್ರು. ಪ್ರತಿ ವರ್ಷ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ನೀರು ಟ್ರಾಫಿಕ್ ಜಾಮ್. ಪ್ರತಿ ಬಾರಿ ಮಳೆ ಬಂದಾಗಲೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಜಲಾವೃತವಾಗುತ್ತೆ. ಈಗಲೂ ಮಳೆಯಿಂದ ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಪೊಲೀಸರ ಸೂಚನೆಯಂತೆ ಎಲೆಕ್ಟ್ರಾನಿಕ್ ಸಿಟಿ ಟು ಸಿಲ್ಕ್ ಬೋರ್ಡ್ ಕಡೆ ಸಾಗುವ ಮಾರ್ಗ ಕ್ಲೋಸ್ ಮಾಡಲಾಗಿದೆ. ಮಡಿವಾಳ ಕೆರೆಯಿಂದ ಹರಿದು ಬರೋ ನೀರು ಅವಾಂತರ ಸೃಷ್ಟಿಸುತ್ತಿದೆ. ಇದನ್ನ ಒಮ್ಮೆ ನೋಡಿ. ಇದು 2018ರ ದೃಶ್ಯಗಳು. ಮಳೆ ನಂತರ ರಸ್ತೆಯಲ್ಲಿ ನೀರು ನಿಂತಿದೆ. ಆ ನೀರಿನಲ್ಲೇ ವಾಹನಗಳು ಓಡಾಡ್ತಿವೆ. 2022ರಲ್ಲೂ ಕೂಡ ಮೇ ತಿಂಗಳು ಮತ್ತು ಆಗಸ್ಟ್ ತಿಂಗಳಲ್ಲೂ ಇಂಥದ್ದೇ ಮಳೆ ಬಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು. ಈ ಬಾರಿಯೂ ಸುರಿದ ಭಾರೀ ಮಳೆಗೆ ಕೋರಮಂಗಲ ಹೈಫೈ ಏರಿಯಾ ಕೆರೆಯಾಗಿದೆ. ಮನೆಗಳಿಗೆ ನೀರು ನುಗ್ಗಿದ್ದು ರಸ್ತೆಗಳು ಜಲಾವೃತವಾಗಿವೆ. 2022ರ ಸೆಪ್ಟೆಂಬರ್ನಲ್ಲೂ ಕೋರಮಂಗಲದಲ್ಲಿ ಮಳೆಗೆ ಇಂಥದ್ದೇ ಅವ್ಯವಸ್ಥೆ ಸೃಷ್ಟಿಯಾಗಿತ್ತು. ಮನೆಗಳು ಮತ್ತು ಕಚೇರಿಗಳಿಗೆ ನೀರು ನುಗ್ಗಿತ್ತು. ರಸ್ತೆಗಳಲ್ಲೂ ನೀರು ನಿಂತ್ಕೊಂಡಿತ್ತು.
ಈ ಬಾರಿ ಮಳೆಗೆ ವಿಲ್ಸನ್ ಗಾರ್ಡನ್ ರಾಜಕಾಲುವೆ ಸುತ್ತಮುತ್ತಲಿನ ಎಲ್ಲಾ ಏರಿಯಾಗಳು ಜಲಾವೃತವಾಗಿವೆ. ಕ್ವಾರ್ಟರ್ಸ್ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಯಲ್ಲಿದ್ದ ಬಟ್ಟೆ ದಿನಸಿ ವಸ್ತುಗಳೆಲ್ಲ ನೀರು ಪಾಲಾಗಿವೆ. ಅಗ್ನಿಶಾಮಕ ಸಿಬ್ಬಂದಿಯಿಂದ ನೀರು ತೆರವು ಕಾರ್ಯಾಚರಣೆ ನಡೆದಿದೆ. 2022ರಲ್ಲಿ ವಿಲ್ಸನ್ ಗಾರ್ಡನ್ನಲ್ಲಿ ಇದೇ ರೀತಿ ಅವಾಂತರ ಸೃಷ್ಟಿಯಾಗಿತ್ತು. ರಸ್ತೆಯ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ವಾಹನಗಳ ಸಂಚಾರ ದುಸ್ತರವಾಗಿತ್ತು. ಮಾನ್ಯತಾ ಟೆಕ್ ಪಾರ್ಕ್ ರಸ್ತೆ ಪ್ರತಿ ವರ್ಷ ಜಲಾವೃತ. ಇದು ಮಾನ್ಯತಾ ಟೆಕ್ ಪಾರ್ಕ್ನ ದೃಶ್ಯ. ಮಳೆಯಿಂದಾಗಿ ಮಾನ್ಯತಾ ಟೆಕ್ ಪಾರ್ಕ್ ಸಂಪೂರ್ಣ ಜಲಾವೃತವಾಗಿದೆ. ಟೆಕ್ ಪಾರ್ಕ್ ಒಳಗಿನ ರಸ್ತೆಯಲ್ಲಿ ನೀರು ನಿಂತಿದ್ದು ಸಂಚಾರಕ್ಕೆ ಅಡ್ಡಿಯಾಗಿದೆ. 2021ರಲ್ಲೂ ಕೂಡ ಭಾರೀ ಮಳೆಯಿಂದಾಗಿ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ನೀರು ನಿಂತಿತ್ತು. ಪಂಪ್ಗಳನ್ನಾಗಿಟ್ಟು ನೀರನ್ನ ಹೊರಹಾಕೋ ಕೆಲಸ ಮಾಡಲಾಗಿತ್ತು. 2022ರ ಮಳೆಗೂ ಇದೇ ರೀತಿಯಲ್ಲಿ ನೀರು ತುಂಬಿಕೊಂಡಿತ್ತು. ರಸ್ತೆಗಳಲ್ಲಿ ವಾಹನ ಸಂಚರಿಸೋದು ಕಷ್ಟವಾಗಿತ್ತು. ನಾಗವಾರದ ನಂದಗೋಕುಲ ಬಡಾವಣೆ ಮಳೆಯಿಂದ ತತ್ತರಿಸಿದೆ. ರಾಜಕಾಲುವೆ ತುಂಬಿ ಬಡಾವಣೆಗೆ ನೀರು ನುಗ್ಗಿದೆ. ಮನೆಯೊಳಗೆ ನೀರು ನುಗ್ಗಿ ರಾತ್ರಿ ಇಡೀ ನಿವಾಸಿಗಳು ನಿದ್ದೆಗೆಟ್ಟಿದ್ದಾರೆ. ಮನೆಗಳಲ್ಲಿ ಸುಮಾರು 4-5 ಅಡಿಯಷ್ಟು ನೀರು ನಿಂತು ಅವಾಂತರ ಸೃಷ್ಟಿಸಿತ್ತು. 2023ರ ಅಕ್ಟೋಬರ್ ತಿಂಗಳಲ್ಲಿ ಸುರಿದ ಮಳೆಗೆ ರಸ್ತೆಯಲ್ಲಿ ಭಾರೀ ನೀರು ನಿಂತಿತ್ತು. 2024ರ ಆಗಸ್ಟ್ ತಿಂಗಳ ಮಳೆಗೆ ಹೆಬ್ಬಾಳ ರಸ್ತೆಯಲ್ಲಿ ವಾಹನ ಸಂಚಾರ ಕಷ್ಟವಾಗಿತ್ತು. ವರ್ಷದಿಂದ ವರ್ಷಕ್ಕೆ ಎಂಥದ್ದೇ ಘಟನೆಗಳು ಮರುಕಳಿಸ್ತವೆ. ಪ್ರತಿ ಬಾರಿ ಮಳೆಯಾದಾಗ್ಲೂ ಸಹ ಈ ಏರಿಯಾಗಳು ಮಳೆ ನೀರಿನಿಂದ ತುಂಬಿ ಹೋಗ್ತಾವೆ. ಪ್ರತಿ ವರ್ಷವೂ ಸಮಸ್ಯೆಗಳು ಶಾಶ್ವತವಾಗ್ತಾಗಿದ್ದು ಪರಿಹಾರ ಇಲ್ಲದಂತಾಗಿದೆ. ಪ್ರತಿ ವರ್ಷ ಜನರ ಗೋಳಾಟ ಮುಂದುವರಿಯುತ್ತಿದ್ದು ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಜನ ಒತ್ತಾಯಿಸ್ತಾಗಿದ್ದಾರೆ.